ದೆಹಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ವಿಚಾರ ದೇಶ ವಿರೋಧಿ ಚಟುವಟಿಕೆಗಳಿಗೆ ಕುಮ್ಮಕ್ಕು ನೀಡುತ್ತಿರುವ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಗದಗ್ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ರು. ಕಾಂಗ್ರೆಸ್ ಹಾಗೂ ಇತರೆ ಸಂಘಟನೆಗಳ ನಡೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಕೂಗಿದರಲ್ಲದೆ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಜೊತೆಗೆ ಕಾಂಗ್ರೆಸ್ ನಾಯಕರಿರುವ ಭಾವಚಿತ್ರಕ್ಕೆ ಬಿಜೆಪಿ ಕಾರ್ಯಕರ್ತರು ಚಪ್ಪಲಿ ಏಟು ನೀಡಿದ್ರು. ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿರುವುದರಿಂದ ಜಂತರ್ ಮಂತರ್ನಲ್ಲಿ ಗಲಾಟೆ ನಡೆದಿದೆ. ಯಾವುದೇ ದೇಶದ್ರೋಹ ಕೆಲಸ ಮಾಡಿಲ್ಲ, ಕಾಂಗ್ರೆಸ್ ನಾಯಕರು ವಿನಾಕಾರಣ ಪ್ರಕರಣವನ್ನ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ವಿದ್ಯಾರ್ಥಿಗಳ ಪರವಾಗಿ ಯಾವಾಗಲೂ ಬಿಜೆಪಿ ಸರ್ಕಾರ ನಿಲ್ಲಲಿದೆ ಎಂದು ಪ್ರತಿಭಟನಾಕಾರರು ಹೇಳಿದ್ರು. ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಕಳಕಪ್ಪ ಬಂಡಿ, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕೋರ್ಡಗಿ, ಬಿಜೆಪಿ ಯುವ ನಾಯಕ ಉಮೇಶ್ ಗೌಡ ಪಾಟೀಲ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಜಂತರ್ ಮಂತರ್ನಲ್ಲಿ ಏನು ಒಂದು ಕಾಕ್ರೋಚ್ ಪಾರ್ಟಿ ಅಂತೇಳಿ ದಿಢೀರನೆ ಹುಟ್ಟುಬಿಟ್ಟೈತೆ. ಆಳಂಬೆ ಆಗುತ್ತೆ, ಬೆಳಿಗ್ಗೆ ಹುಟ್ಟುತ್ತೆ, ಸಾಯಂಕಾಲ ಸತ್ತು ಹೋಗುತ್ತೆ ಅಂತ ಒಂದು ಪಾರ್ಟಿ ಹೆಸರು ತೊಗೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಮ್ಮ ದೇಶದ ವಿರೋಧಿ ಶಕ್ತಿಗಳು, ಹೊರಗಿನ ಶಕ್ತಿಗಳು ಮತ್ತು ಒಳಗಿನ ಶಕ್ತಿಗಳು ಅವರಿಗೆ ಸಹಕಾರವನ್ನು ಕೊಡ್ತಾ ಇದ್ದೇವೆ ಮತ್ತು ದಾರಿ ತಪ್ಪಿಸ್ತಾ ಇದ್ದಾರೆ. ಇದನ್ನು ಅರಿತು ರಾಹುಲ್ ಗಾಂಧಿಯವರು ಕೂಡ ಅದಕ್ಕೆ ಕೈಗೂಡಿಸಿದ್ದು ಒಂದು ದುರಂತದ ಸಂಗತಿ ಅಂತ ನಾನು ಇವತ್ತು ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಸಂಪೂರ್ಣವಾಗಿ ಈಗ ನೀಟ್ ಪರೀಕ್ಷೆ ಪೇಪರ್ ಲೀಕ್ ಆಗಿಂದ ಅದು ಮರು ಪರೀಕ್ಷೆ ನಡೆಸಿ ಅದು ಲೀಕ್ ಆಗಲಿಕ್ಕೆ ಯಾರು ಕಾರಣಕರ್ತರಾದಾರ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು. ಅವ್ರ ಮ್ಯಾಗ ಇವತ್ತು ಕಾನೂನು ಪ್ರಕಾರ ಕ್ರಮ ತೋರ್ತಾ ಇದೆ. ಈಗ ನೀಟ್ ಪರೀಕ್ಷೆ ಮರು ಪರೀಕ್ಷೆ ಆಗಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಅಡ್ಮಿಷನ್ ಆಗ್ತಾ ಇದ್ದಾವೆ. ಇವತ್ತು ಒಂದು ತಿಂಗಳು ಬಿಟ್ಟು ಇದನ್ನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದು ಎಲ್ಲ ದೇಶದ್ರೋಹಿಗಳು ಕೂಡಿ ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಕಾಂಗ್ರೆಸ್ನವರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಈ ಜನತೆ ನೋಡ್ತಾ ಇದೆ. ಮುಂದಿನ ದಿನಮಾನದಲ್ಲಿ ಅವರಿಗೆ ತಕ್ಕ ಉತ್ತರವನ್ನು ಕೂಡ ಜನ ಕೊಡ್ತಾರೆ. ಈಗ ಪೊಲೀಸರ ಮೇಲೆ ಕೂಡ ಹಲ್ಲೆ ಆಗಿದೆ ಅಲ್ಲಿ ಡೆಲ್ಲಿ ಒಳಗೆ. ಪೊಲೀಸರ ಮೇಲೆ, ಸೈನಿಕರ ಮೇಲೆ ಯಾರು ಈ ದೇಶದ ಜನ ಹಲ್ಲೆ ಮಾಡ್ತಾರೆ? ಈ ದೇಶ ವಿರೋಧಿಗಳು ಅವತ್ತು ಹಲ್ಲೆ ಮಾಡ್ತಾ ಇದ್ದಾರೆ. ಇವತ್ತು ನಾನು ಈಗ ನೋಡಿದೆ, ಒಬ್ಬ ಇನ್ಸ್ಪೆಕ್ಟರ್ ತೀರ ಹೋಗಳಂತ ಇವತ್ತು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಹಿಂಗೆ ಇವತ್ತು ಒಬ್ಬ SP ಇವತ್ತು ಗಾಯಗೊಂಡು ಹಾಸ್ಪಿಟ್ಲ್ ಇದ್ದಾರೆ. ಇವತ್ತು 100 ಮಂದಿ ಪೊಲೀಸರಿಗೆ ಗಾಯಗಳು. ಇದೆಲ್ಲ ಈ ದೇಶಭಕ್ತರು ಮಾಡೋದಲ್ಲ, ಇದು ದೇಶ ವಿರೋಧಿಗಳು ಮಾಡೋದು. ಕಾಂಗ್ರೆಸ್ ಪಾತ್ರ ಏನಂತ? ಕಾಂಗ್ರೆಸ್ ಏನು ಈ ದೇಶದ ಪ್ರಧಾನಮಂತ್ರಿ ಹೆಸರು ಕೆಡಿಸೋದು, ಈ ದೇಶದ ಹೆಸರು ಕೆಡಿಸ್ಬೇಕು ಅನ್ನೋದು ಅವರು ಒಂದು ಉದ್ದೇಶ. ಯಾಗಾರ ಮಾಡಿ ನಾವು ಬಂದು ಜನಬೆಂಬಲ ಇಲ್ಲದೆ ಬಂದು ಕುಂದಿರ್ಬೇಕಂತ ಅವ್ರ ಆಸೆ. ಜನಬೆಂಬಲ ಇಲ್ಲದೆ ಇವತ್ತು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಭಾಳಷ್ಟು ಚುನಾವಣೆಗಳು ಸೋತಿದ್ದಾರೆ. ಮೊನ್ನೆ ನಡೆದಂಥ 3-4 ರಾಜ್ಯ ಕಲ್ಕತ್ತಾ ಸೋತು, ಇವತ್ತು ಎಲ್ಲ 3-4 ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಠೇವಣಿ ಇಲ್ದಾಗ ಹೋಗ್ಯೈತೆ. ಅದಕ್ಕೆ ಅವ್ರಿಗೆ ಜನಬೆಂಬಲ ಅಂತೂ ಇಲ್ಲ. ಇಂಥ ಗಲಾಟೆ ಮಾಡಿ ನಾವು ಪ್ರಧಾನಮಂತ್ರಿ ಕುರ್ಚಿ ಮೇಲೆ ಕುಂದಿರ್ಬೇಕಂತೇಳಿ ರಾಹುಲ್ ಗಾಂಧಿ ಅವರು ಕನಸಿನ ಕೂಸಿದೆ. ಕಾಂಗ್ರೆಸ್ ಖಂಡಿತವಾಗಿಯೂ ಕಾಂಗ್ರೆಸ್ ಸ್ವತಂತ್ರ ಇದೆ. News of Janashri Times.